ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಯಾರು? ಅಜ್ಜಂಪೀರ್ ಖಾದ್ರಿ ಸರ್, ಹಾಂ. ಈ ಹಿಂದೆ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮವನ್ನು ಸೇರಬೇಕು ಅಂತ ಒಂದು ಚಿಂತನೆ ಮಾಡಿದ್ರು. ಸೇರಿದಿದ್ರೆ ಇಂದಿನ ದಲಿತರೆಲ್ಲ ಮುಸ್ಲಿಮರಾಗ್ತಿದ್ರು ಅಂತ. ನೋಡಿ, ಫಸ್ಟು ಆ ಮುಸ್ಲಿಮರು ಇದ್ದಾರಲ್ಲ, ಅವ್ರು ಯಾವಾಗ ಹಿಂದೂ ಬಿಟ್ಟು ಮುಸ್ಲಿಂ ಸೇರಿದು ಫಸ್ಟ್ ಅದನ್ನು ಸರ್ಚ್ ಮಾಡಲಿ. ಯಾಕೆಂದರೆ ಮುಸ್ಲಿಮರು ಯಾರು? ಇರಾಕಿಂದ ಬಂದವರು. ಇರಾಕ್ DNA ಚೆಕ್ ಮಾಡಿಬಿಟ್ರೆ, ಇರಾಕ್ದು DNA ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ. ಕಾಶ್ಮೀರದ ಯಾರವರು? ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಆಗಿದ್ದರಲ್ಲ, ಗುಲಾಮ್ ನಬಿ ಆಜಾದ್, ಅವೇ ಹೇಳಿದಾರಲ್ಲ, ನಾವೆಲ್ಲ ಹಿಂದೂಗಳು ಕನ್ವರ್ಟ್ ಆಗಿದ್ದೀರಿ, ಯಾರೋ ನಮ್ಮ ತಾತ ಮುತ್ತಾತ ಯಾರೋ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇವರೇ ಫಸ್ಟು, ಇವ್ರದೇ ಗ್ಯಾರಂಟಿ ಇಲ್ಲ DNA. ಇನ್ನು ಅಂಬೇಡ್ಕರ್ ಏನು ಹೇಳಿದ್ದಾರೆ ಗೊತ್ತಾ? ನಾನು ಪರಕೀಯರು ಅಂತ ಪದ ಮಾಡಿಸ್ತಾರೆ. ಯಾರನ್ನ? ಇವ್ರನ್ನ. ಪರಕೀಯ ಧರ್ಮವನ್ನು ನಾನು ಸೇರಲ್ಲ, ನಾನು ಸೇರುವುದಾದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥ ಬೌದ್ಧ ಧರ್ಮವನ್ನು ಸೇರ್ತೀನಿ ಅಂತ ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ ಅವರು. ಪರಕೀಯ ಅಂತ ಪದ ಉಪಯೋಗ ಮಾಡಿದ್ದಾರೆ. ಮತ್ತು ಮುಸ್ಲಿಮ ಇದಕ್ಕೆ ಹೋದರೆ ನಾವೇನಾದರೂ ಈ ದೇಶ ಒಂದು ರೀತಿ ಭಯದ ವಾತಾವರಣದಲ್ಲಿರುತ್ತೆ ಅನ್ನೋ ಪದನೂ ಉಪಯೋಗ ಮಾಡಿದ್ದಾರೆ. ಈ ದೇಶ ಅಭದ್ರತೆ ಬರುತ್ತೆ ಅಂತ ಪದ ಹಾಕಿದ್ದಾರೆ. ನಾನು ಏನಾದರೂ ಕ್ರಿಶ್ಚಿಯನ್ ಧರ್ಮಕ್ಕಾಗಲಿ ಮುಸ್ಲಿಂ ಧರ್ಮಕ್ಕಾಗಲಿ ನಾನು ಹೋದರೆ ಈ ದೇಶದಲ್ಲಿ ರಾಷ್ಟ್ರೀಯತೆಗೆ ಅಭದ್ರತೆ ಬರುತ್ತೆ, ಅದಕ್ಕೋಸ್ಕರ ಸೇರಲ್ಲ. ಭದ್ರತೆ ಇರಬೇಕಾದ್ರೆ ನಾನು ಈ ದೇಶದಲ್ಲಿ ಉಳಿದಂಥ ಧರ್ಮವನ್ನು ಸೇರ್ತಾ ಇದ್ದೀನಿ ಅಂತ ಹೇಳಿ ಸೇರಿದ್ದಾರೆ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇದೇ ಅಂಬೇಡ್ಕರ್ರವನ್ನು ಸೋಲ್ಸಿದ್ರಲ್ಲ ಮಹಾರಾಷ್ಟ್ರದಲ್ಲಿ, ಇದೇ ಜವಾಹರ್ಲಾಲ್ ನೆಹರು ಏನು ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅವ್ರು ಬಂದು ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು. ಈ ಮನುಷ್ಯನ ಗೆಲ್ಸ್ಬೇಡ್ರಿ, ಪಾರ್ಲಿಮೆಂಟ್ಗೆ ಬಂದರೆ ಗಲಾಟೆ ಮಾಡ್ತಾರೆ, ಈ ಮನುಷ್ಯ ಗೆಲ್ಸ್ಬೇಡಿ ಅಂತ ಹೇಳಿ ಭಾಷಣ ಮಾಡೋಗವ್ರೆ. ಇವಾಗ ಅವ್ರ ಫೋಟೋ ಏನು ಹಿಡ್ಕೊಂಡಿದ್ದು ಕೈಯಾಗೆ ಖಾಲಿದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ದಿನ ಓಡಾಡ್ತಾರೆ. ಅಲ್ಲಿ ಅಂಬೇಡ್ಕರ್ನ ಸೋಲ್ಸೋಕ್ಕೆ ಓಡಾಡ್ತಾರೆ. ಇದು ಕಾಂಗ್ರೆಸ್ಸು ಯಾವ ರೀತಿ ಅಂಬೇಡ್ಕರ್ಗೆ ದ್ರೋಹ ಬಗ್ದಿದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಈ ಆಟ ನಡೆಯಲ್ಲ, ಇನ್ನು ಮುಗ್ದೋಯ್ತು. ಈ ಆಟ ಏನು ನಡೆಯಲ್ಲ. ಬೈ ಎಲೆಕ್ಷನಲ್ಲಿ ನಾವು ಗೆಲ್ತೀರಿ. ಈ ಸರ್ಕಾರ ಭಾಳ ದಿನ ಉಳಿಯೋಂಥ ಸರ್ಕಾರ ಅಲ್ಲ. ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಬಿಟ್ಟಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂಥ ಚರ್ಚೆ ಮಾಡ್ತೀರಿ. ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ ಅವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ, ಗಂಟು ಮೂಟೆ ಕಟ್ಕೊಂಡು ಓಡೋಬಿಟ್ರು ದಡ ಅಂತ, ಹಂಗೆ ಈ ಸರಿನೂ ಕೂಡ ಅವರು ಗಂಟು ಮೂಟೆ ಪರ್ಮನೆಂಟಾಗಿ ಕಟ್ಕೊಂಡು ಹೋಗೋ ಥರ ಓಡಾಟವನ್ನು ಮಾಡ್ತಾರೆ.